ದಿನದ ಹಿಂದೆ ಬದನೆಕಾಯಿ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ದೆ. ಬ್ರಿಂಜಾಲ್ ಬಗ್ಗೆ. ಒಬ್ಬ ಬಜಾರ್ಗೆ ಹೋಗ್ತಾನೆ, ಮಾರ್ಕೆಟ್ಗೆ ಹೋಗ್ತಾನೆ. ಮಾರ್ಕೆಟ್ ಹೋಗಿ 1 ಕಿಲೋ ಬದನೆಕಾಯಿ ತೊಗೋತಾನೆ, 1 ಕಿಲೋ ಬಂಗಾರ ತೊಗೋತಾನೆ. ಎರಡೂ ವೇಟ್ ಜಾಸ್ತಿ ಯಾವ್ದು ಇರ್ತದೆ, ಯಾವುದು ವಜ್ಜ್ ಇರ್ತದೆ ಅಂತ ಕೇಳಿದ್ದೆ. ವೇಟ್ ಜಾಸ್ತಿ ಯಾವ್ದು ಇರ್ತದೆ ಅಂತಂದು ನಾನು ಪ್ರಶ್ನೆ ಮಾಡಿದ್ದೆ. ಕೆಲವು ಕರೆಕ್ಟ್ ಕಮೆಂಟ್ ಮಾಡಿರಿ, ಕೆಲವು ಕಮೆಂಟ್ ತಪ್ಪು ಮಾಡಿರಿ. ಅಂದರೆ ಏನಿರ್ತದೆ, ಬದನೆಕಾಯಿ ವೇಸ್ಟ್ ಜಾಸ್ತಿ ಇರ್ತೈತಿ. ಯಾಕೆ ಬದನೆಕಾಯಿ ವೇಟ್ ಜಾಸ್ತಿ ಇರ್ತಂದ್ರೆ, ಬಂಗಾರ ಕರೆಕ್ಟ್ 1 ಕೆ ಜಿ ಮಾಡ್ತಾನೆ. ಹೆಚ್ಚು ಮಾಡೋರು ಕಡಿಮೆ ಮಾಡೋದು, ಬರೋಬ್ಬರಿ 1 ಕೆ ಜಿ ಕರೆಕ್ಟಾಗಿ ಕಾಟ ಮಾಡ್ತಾನೆ. ಬ್ರಿಂಜಾಲ್ ಹಂಗೆ ಮಾಡೋದಿಲ್ಲ. ಬದನೆಕಾಯಿ ಕರೆಕ್ಟ್ 1 ಕಿಲೋ ಕಾಟ ಮಾಡಿ ಬೈತೆ, ಬಂಗಾರ ಕಾಟ ಮಾಡ್ದಂಗೆ ಮಾಡಿಯನೋ ನೀನು, ಹಾಗೆ ಒಂದು 2 ಹತ್ತಿರಿ ಅಂತ ಏನಾಗ್ತದೆ, ಅದು 1 ಕಿಲೋಕ್ಕಿಂತ ಜಾಸ್ತಿ ಬರ್ತದೆ. ಬಂಗಾರ 1 ಕಿಲೋ ತೊಗೊಂಡ್ರೆ, ಬದನೆಕಾಯಿ 1 ಕಿಲೋ ತೊಗೊಂಡ್ರೆ ಯಾವ್ದು ವೇಟ್ ಜಾಸ್ತಿ ಇರ್ತೈತಿ? ಬದನೆಕಾಯಿ ವೇಟ್ ಜಾಸ್ತಿ ಇರ್ತೈತಿ. ಬದನೆಕಾಯಿ ಹೆಚ್ಚು ವಜ್ಜಿ ಇರ್ತೈತಿ. ಉತ್ತರಪ್ಪ ಬದನೆಕಾಯಿ ಅಂತ ತಿಳ್ಕೊಬೇಕು. ಇದು IQ ಕ್ವೆಶನ್. ಧನ್ಯವಾದಗಳು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.